ಗೈಸ್ ನಮಸ್ಕಾರ. ಇವತ್ತು ನಾನು ಶ್ರೀ ಸಾಯಿಬಾಬಾ ಓಲ್ಡ್ ಏಜ್ ಹೋಮ್ಗೆ ಬಂದಿದ್ದೀನಿ. ನನ್ನ ರೀಸನ್ ಯಾಕೆ ಇಲ್ಲಿ ಬಂದಿದ್ದೀನಿ ಅಂದರೆ, ಸೊ ಇಲ್ಲಿ ಎಷ್ಟೋ ಜನ ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ಹೆಲ್ತ್ ಇಶ್ಯೂಸು ಏನೋ ಒಂದು ಪ್ರಾಬ್ಲಮ್ ಸಮಸ್ಯೆ ಇರುತ್ತೆ. ಸೊ ಅಂಥವ್ರನ್ನ ಒಂದ್ಸಾರಿ ಅವ್ರ ಜೊತೆ ಮಾತಾಡಿ ಅವ್ರ ಸಮಸ್ಯೆ ಏನಿದೆ ಅದು ತಿಳಿಸ್ಕೊಂಡು, ಸೊ ಇಲ್ಲಿ ಸರ್ ಶ್ರೀ ಕೃಷ್ಣಪ್ಪ ಸರ್ ಅಂತ ಒಬ್ಬರು ನಡೆಸ್ತಾ ಇದ್ದಾರೆ, ಅವ್ರ ಜೊತೆನೂ ಮಾತಾಡ್ಬಿಟ್ಟು ಅವರು ಯಾವ ಥರ ನಡೆಸ್ತಾ ಇದ್ದಾರೆ, ಎಷ್ಟು ಇಯರ್ಸಿಂದ ನಡೆಸ್ತಾ ಇದ್ದಾರೆ, ಅದೆಲ್ಲ ಕೇಳಿ ನಮ್ಮ ಕಡೆಯಿಂದ ಏನಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತ ಇವತ್ತಿಗೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ. ನನ್ನ ಹೆಸರು ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಈ ಜನಸೇವಾ ಫೌಂಡೇಶನ್ನ ಪ್ರಧಾನ ಕಾರ್ಯದರ್ಶಿ. ನಾವು ಇದನ್ನು ಸ್ಟಾರ್ಟ್ ಮಾಡಿದಾಗ 2009ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಸುಮಾರು ಒಂದು 10 ಜನಕ್ಕೆ ಅಂತ ಅಂದ್ಬಿಟ್ಟು ನಾವು ಪ್ರಾರಂಭ ಮಾಡಿದ್ದು. ಇವತ್ತು 50 ಜನ ಇದ್ದಾರೆ. ಯಾರೂ ಇಲ್ಲದಿರುವಂತಹ ನಿರಾಶ್ರಿತರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ. ಅದರಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ, ಯಾರು ಬಡ ಮಕ್ಕಳಿದ್ದಾರೆ, ತಂದೆ ತಾಯಿ ಇಲ್ದಿರೋ ಮಕ್ಕಳಿದ್ದಾರೆ, ಅಂಥವ್ರಿಗೆ ಶಿಕ್ಷಣದಿಂದ ಯಾರು ವಂಚಿತವಾಗಿರುವಂಥ ಮಕ್ಕಳಿದ್ದಾರೆ, ಅಂಥ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿ, ಈ ಥರ ವೃದ್ಧರನ್ನ ಕರ್ಕೊಬಂದು ಅವ್ರಿಗೆ ಏನು ಬೇಸಿಕ್ ನೀಡ್ ಬೇಕು, ನಮ್ಮಲ್ಲಿ ಊಟ ತಿಂಡಿ ವಸತಿ ಮತ್ತು ಅವರ ಆರೋಗ್ಯ ದೃಷ್ಟಿಯಿಂದ ಅವ್ರಿಗೆ ತುಂಬ ವಯಸ್ಸಾದ ಮೇಲೆ ಆರೋಗ್ಯದ್ದೇ ಸಮಸ್ಯೆ, ಆ ಆರೋಗ್ಯನೂ ಕೂಡ ಅವ್ರಿಗೆ ನೋಡ್ಕೊಳ್ತದೆ ಸರ್. ತುಂಬ ಚೆನ್ನಾಗಿ ಮನೆಯಲ್ಲಿ ಯಾವ ಥರ ಸವಲತ್ತು ಇರ್ತದೆ ಅದೇ ಥರ ನಾವು ಪ್ರಾಂಪ್ಟಾಗಿ ಅವಕಾಶ ಅವ್ರಿಗೆ ಅದನ್ನು ಕೊಟ್ಟು ನಡೆಸ್ತಾ ಇದ್ದೀವಿ ಸರ್. ಓಕೆ. ಸೊ ಇದು ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಏನಾದ್ರು ಸ್ಟ್ರಗಲ್ಸ್ ಏನಾದ್ರು ಬಂತ ಸರ್? ಖಂಡಿತ ಸರ್, ಪ್ರಾರಂಭದಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋದೇ ಭಾಳ ಕಷ್ಟ ಇರ್ತದೆ. ಅಂಥದ್ರಲ್ಲಿ ನಾವು ಸ್ಟಾರ್ಟಿಂಗ್ ಮಾಡಿದಾಗ ತುಂಬ ಕಷ್ಟ ಬಂತು. ಇವಾಗೆಲ್ಲ ನನ್ನ ಸ್ನೇಹಿತರು ಮತ್ತು ದಾನಿಗಳು ಸ್ವಲ್ಪ ಜನ ನಮ್ಮ ಇವರೆಲ್ಲ ತುಂಬ ಸಹಾಯ ಮಾಡ್ತಾರೆ ನನಗೆ. ನಾನು ಎಲ್ಲರ ಸಹಾಯ ತಗೊಂಡು ಇದನ್ನು ನಡೆಸ್ತಾ ಇದ್ದೀನಿ ಸರ್. ಯಾಕೆಂದರೆ ನಮ್ಮ ಒಬ್ಬರದು ಅಂದರೆ ಅದು ತಪ್ಪಾಗುತ್ತೆ. ಸಾರ್ವಜನಿಕರಿಂದ ಮತ್ತು ನಮ್ಮ ಸ್ನೇಹಿತರಿಂದ, ಸ್ವಲ್ಪ ಜನ ಇಂಡಸ್ಟ್ರಿಯಲಿಸ್ಟ್, ಇವರೆಲ್ಲ ಕೂಡ ನಮ್ಮ ಆಶ್ರಮನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರೋದು ನೋಡಿ ನನಗೆ ಅವರು ವಾಲಂಟಿಯರ್ ಬಂದು ನನಗೆ ಸಪೋರ್ಟ್ ಮಾಡಿ ಇವತ್ತು ಈ ಸಂಸ್ಥೆನ ಕಟ್ಟಲಿಕ್ಕೆ ನನಗೆ ಸಹಾಯ ಮಾಡಿದ್ದಾರೆ. ಈ ಥಾಟ್ ಹೆಂಗ್ ಬಂತು ಸರ್ ನಿಮಗೆ, ಈ ಥರ ಸ್ಟಾರ್ಟ್ ಮಾಡಬೇಕು? ಯಾವ ಏಜಲ್ಲಿ ಬಂತು ನಿಮಗೆ? ಇಲ್ಲಾಂದರೆ ಮುಂಚೆ ಬೇರೆಯವ್ರು ನೋಡ್ಬಿಟ್ಟು ಏನೋ ಮೋಟಿವೇಶನ್ ಆಗಿದ್ದೀರಾ, ಇಲ್ಲ ಈ ಥರ ಮಾಡಬೇಕು, ಈ ಥರ ನನ್ನ ಜನರಿಗೆ ಈ ಥರ ಸರ್ವಿಸ್ ಮಾಡಬೇಕು, ಈ ಥರ ನೋಡ್ಕೋಬೇಕಂತ ನಿಮ್ಗೆ ಏನೇನಾದರೂ? ಖಂಡಿತ ನಾವು ಭಾಳ ಬಡ ಕುಟುಂಬದಲ್ಲಿ ಬಂದಿದ್ದು. ಆ್ಯಕ್ಚುಲಿ ನಮ್ಮದು ಮೂಲತಃ ಮಂಡ್ಯ ಜಿಲ್ಲೆ ಒಂದು ಮದ್ದೂರು ತಾಲೂಕಿನ KM ದೊಡ್ಡಿ ಹತ್ರ ಹೊಸಳ್ಳಿ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಗ್ರಾಮ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಭಾಳ ಬಡ ಕುಟುಂಬದಲ್ಲಿ ಬಂದಿದ್ದು. ನಮಗೆ ಯಾವಾಗಲೇ ಕೂಡ ಈ ಆಹಾರ ಪದ್ಧತಿದು ಮತ್ತು ಊಟದ್ದು ಒಬ್ರಿಗೆ ಏನು ಸಮಸ್ಯೆ ಆಗುತ್ತೆ, ಬಡವರಿಗೆ ಎಷ್ಟು ಕಷ್ಟ ಇದೆ ಊಟದ್ದು, ಮತ್ತು ಅವ್ರ ನಿರಾಶ್ರಿತರಿಗೆ ಏನು ಕಷ್ಟ ಇದೆ, ನಾವು ಎಜುಕೇಷನ್ ಮಾಡದೇ ಇರೋದಕ್ಕೆ ಏನು ಕಷ್ಟ ಇದೆ ಅನ್ನೋದು ಅದೆಲ್ಲ ನನಗೆ ಅವಾಗಲೇ ಭಾಳ ಮೈಂಡಿಗೆ ಬಂದುಬಿಟ್ಟಿತ್ತು. ಸುಮಾರು ನಾನು ಬೆಂಗಳೂರು ಬಂದು 10 ವರ್ಷ ಒಂದು ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ನಮ್ಮ ಕೈಲಾಗಿದ್ದು ಏನಾದ್ರು ಒಂದು ಮಾಡಬೇಕು ಅಂತ ಪ್ರತಿ ಭಾನುವಾರ ಕೂಡ ಆಶ್ರಮಗಳಿಗೆ ಹೋಗಿ ಬ್ರೆಡ್ಡು ಬಿಸ್ಕೆಟು ಈ ಥರದ್ದು ಒಂದು ವಾಲಂಟಿಯರ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ಒಂದು ಪ್ರಾರಂಭ ಮಾಡೋಣ ಅಂತಂದ್ಬಿಟ್ಟು 2009ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಇದನ್ನೇನೆಂದರೆ ಒಂದು ಒಳ್ಳೆಯ ಉದ್ದೇಶದಿಂದ ಸರ್. ಇವತ್ತು ಯಾರು ಒಂದು ಸೂರಿಲ್ದೇ ಬೀದಿನಲ್ಲಿ ಎಷ್ಟೋ ಜನ ಇದ್ದಾರೆ. ವಯಸ್ಸಾದಂಥ ಕಾಲದಲ್ಲಿ ಅವ್ರಿಗೆ ಏನಾಗುತ್ತೆ ಅಂತಂದರೆ, ನನಗೆ ಯಾರು ಇಲ್ಲ ಅನ್ನೋ ಒಂದು ಭಾವನೆ, ಒಂದು ಕೊರಗು ಅವ್ರಿಗೆ ವಯಸ್ಸಾದಾಗ ಭಾಳ ಕಾಡುತ್ತೆ. ಅದನ್ನು ಹೋಗ್ಲಾಡಿಸ್ಬೇಕು. ಆ ಮನುಷ್ಯನ ನನಗೆ ಯಾರು ಇಲ್ಲ ಅನ್ನೋದು ಒಂದು ಅವ್ರಿಗೆ ಮನಸ್ಸಲ್ಲಿ ಬರಬಾರ್ದು. ನನಗೆ ಇವರಿದ್ದಾರೆ, ನಾನು ಸಾಯೋವರೆಗೆ ನಾನು ಇಲ್ಲಿ ನೆಮ್ಮದಿಯಾಗಿರ್ಬೋದು ಅನ್ನೋದು ಒಂದು ಜೀವನ ರೂಪಿಸ್ಬೇಕು ಅಂತೇಳಿ ಈ ಸಂಸ್ಥೆನ ಪ್ರಾರಂಭ ಮಾಡಿ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಲೈಕ್ ಇದೊಂದೇ ಬ್ರಾಂಚ್ ಇರೋ ನೀವು ಮಾಡ್ತಾ ಇದ್ದೀರಾ? ಇನ್ನೊಂದು ಬ್ರಾಂಚ್ ಸ್ಟಾರ್ಟ್ ಮಾಡಿ? ಇನ್ನೊಂದು ಬ್ರಾಂಚ್ ಇದೆ. ಎಲ್ಲಿರೋದು? ಇಲ್ಲಿಂದ ಕಾಚೋಳಿ ರೋಡ್ನಲ್ಲಿ, ಗಂಗೊನಹಳ್ಳಿಯಿಂದ ಸ್ವಲ್ಪ ಮುಂದೆ. ಓಕೆ. ಅಲ್ಲಿ ಎಷ್ಟಿದ್ದಾರೆ ಸರ್? ಅಲ್ಲಿ 30 ಜನ, ಅಲ್ಲಿ 20 ಜನ ಇದ್ದಾರೆ, ಇಲ್ಲಿ 30 ಜನ ಇದೆ, ಟೋಟಲ್ 50. ಸರ್ ಇವಾಗ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಫಸ್ಟ್ ಆಫ್ ಆಲ್ ಇದೆಲ್ಲ ಮಾಡ್ಬೇಕಂದ್ರೆ ಪೇಷನ್ಸ್ ಬೇಕು ಸರ್. ಪೇಷನ್ಸ್ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಆ್ಯಕ್ಚುಲಿ ನಾವೇನಂತಂದರೆ, ನಾನು ಇದಕ್ಕೋಸ್ಕರನೇ ಮೀಸಲಾಗಿಟ್ಟಿದ್ದೀನಿ ಸರ್. ನಂದು ಸ್ವಲ್ಪ ಬೇರೆ ಬಿಸ್ನೆಸ್ ಇದೆ, ಅದಕ್ಕೆ ಸ್ವಲ್ಪ ಟೈಮ್ ಮೀಸಲು ಕೊಡ್ತೀನಿ. ನಾನು ಇದಕ್ಕೆ ಫುಲ್ ಇನ್ವಾಲ್ವ್ಮೆಂಟ್ ಆಗಿ ನೋಡ್ತೀನಿ ಸರ್. ಇದಕ್ಕೆ ನನ್ನ ಕುಟುಂಬ, ನನ್ನ ಶ್ರೀಮತಿ, ನನ್ನ ಮಕ್ಕಳು ಎಲ್ಲರೂ ಕೂಡ ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗಿ, ನಾವು ಇದು ಆಶ್ರಮ ಅಲ್ಲ, ನಮ್ಮ ಮನೆ ಥರ ನೋಡ್ಕೊಳ್ತೀವಿ ಸರ್. ನಾನು ಬೆಳಿಗ್ಗೆ 6 ಗಂಟೆಗೆ ಬಂದರೆ 9ವರೆಗೆ ಮನೆಗೆ ಹೋಗುತ್ತೆ ಸಾಯಂಕಾಲ. ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಇವನ್ನೆಲ್ಲರೂ, ಯಾಕೆಂತಂದರೆ ಇವ್ರಿಗೆ ವಯಸ್ಸಾದಂಥ ಕಾಲದಲ್ಲಿ ಸರ್ ಯಾವಾಗ ಏನು ಹುಷಾರು ತಪ್ಪಿರ್ತದೆ ಗೊತ್ತಾಗಲ್ಲ. ನಾವು ಜವಾಬ್ದಾರಿಯಿಂದ ಇಲ್ಲಿ ಇರಲೇಬೇಕಾಗುತ್ತೆ. ಯಾಕೆಂದರೆ ಒಂದು ಹಾಸ್ಪಿಟ್ಲಿಗಾಗಲಿ
ಕರ್ಕೊಂಡು ಹೋಗ್ಬೇಕು ಆ ಟೈಮ್ಗೆ, ಮತ್ತೆ ಅವ್ರಿಗೆ ಇನ್ ಟೈಮ್ ಊಟ ಕೊಡಬೇಕು, BP ಶುಗರ್ ಎಲ್ಲ ಇರ್ತದೆ, ಅವ್ರ ಕರೆಕ್ಟ್ ಟೈಮ್ಗೆ ನೋಡ್ಕೋಬೇಕಲ್ವಾ, ಹಾಗಾಗಿ ನಾವು ಅವ್ರಿಗೆ ಟೈಮ್ ಕೊಡ್ಲೇಬೇಕು ಸರ್. ಅಂದ್ರೆ ಅವ್ರ ಫ್ಯಾಮಿಲಿಯಿಂದ ಯಾರು ಕರ್ಕೊಂಡ್ ಬಂದು ಇಲ್ಲಿ ಬಿಡಲ್ಲ. ಸರ್ ಸ್ವಲ್ಪ ಜನ ಕರ್ಕೊಂಡ್ ಬರ್ತಾರೆ ಸರ್, ಆತರ ಸರ್ ನಮ್ಮಲ್ಲಿ ನೋಡ್ಕೊಳ್ಳಿ, ಈ ತರ ಸ್ವಲ್ಪ ನಮ್ಗೆ ಕಷ್ಟ ಇದೆ ಅಂದ್ರೆ, ನಾನು ಇವಾಗ ಬೇರೆ ಊರಿನಲ್ಲಿ ನನಗೆ ಜಾಬ್ ಆಗಿದೆ, ನಾನು ಇಲ್ಲಿ ಇವ್ರನ್ನ ಮಾಡೋಕ್ಕಾಗಲ್ಲ, ನಾನು ಅಲ್ಲಿ ಕರ್ಕೊಂಡು ಹೋಗಕ್ಕಾಗಲ್ಲ, ಈ ತರ ಎಲ್ಲ ಹೇಳ್ತಾರೆ. ನಾವು ಸ್ವಲ್ಪ ಜನಕ್ಕೆ ಅಂತವ್ರಿಗೆ ಅವಕಾಶ. ಓಕೆ. ಸೊ ಅಂತವ್ರು ಏನಾದ್ರೆ ನಿಮ್ಗೆ ತಿಂಗಳು ಹೆಲ್ಪ್ ಮಾಡ್ತಾರೆ ಸರ್ ನಾವೇನು ಅವ್ರಿಗೆ ನಾವು ಯಾವುದೇ ಫಿಕ್ಸ್ ಮಾಡಿಲ್ಲ, ಇಷ್ಟೇ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನು ವಾಲಂಟ್ರಿ ಆಗಿ ನಿಮ್ಮ ಆಶ್ರಮಕ್ಕೆ ಡೊನೇಷನ್ ಕೊಡ್ತೀವಿ ಅಂತಾರೆ, ಅದನ್ನ ಅಂತಾರೆ. ಓಕೆ. ಸೊ ನೀವು ಯಾರಿಗೂ ಕೇಳಲ್ಲ? ಇಲ್ಲ ಸರ್, ನಾನು ಫೀಸ್ ಸ್ಟ್ರಕ್ಚರ್ ಅದೆಲ್ಲ ಯಾವುದೂ ಒಂದು ಇಟ್ಟಿಲ್ಲ ಸರ್. ಅವ್ರು ಏನು ವಾಲಂಟ್ರಿ ಆಗಿ ಕೊಟ್ಟು ನಮ್ಮ ತಾಯಿನ ನೋಡ್ಕೊಳ್ಳಿ ಅಂತ ಹೇಳ್ತಾರೆ, ಇಲ್ಲ ನಮ್ಮ ತಂದೆನ ನೋಡ್ಕೊಳ್ಳಿ ಅಂತ ಹೇಳ್ತಾರೆ, ನಾನು ಅದನ್ನ ತಗೊಂಡು ಇರೋರ ಹತ್ರ ಅವ್ರು ಏನ್ ಪ್ರೀತಿಯಿಂದ ಕೊಡ್ತಾರೆ ಅದನ್ನ ತಗೊಂಡು ಇಲ್ಲದವ್ರಿಗೆ ಒಂದು ಸೇವೆ ಮಾಡಿ. ಇವರೆಲ್ಲ ಬ್ಯಾಕ್ ಗ್ರೌಂಡ್ ಏನ್ ಸರ್? ಇವ್ರು ಎಲ್ಲಿಂದ ಬಂದಿದ್ದಾರೆ ಸಾಹೇಬ್ರು? ಅವರು ಪ್ರೀವಿಯಸ್ ಸೆಕೆಂಡ್ ಸ್ಟೇಜ್ ಇಂದ ಬಂದಿದ್ದಾರೆ ಸರ್. ಓಕೆ. ಅವ್ರದ್ದೇನ್ ಪ್ರಾಬ್ಲಮ್ ಇತ್ತು ಸರ್? ಅಂದ್ರೆ ಅವರ ಮನೆಯಲ್ಲಿ ಮಗನಿಗೂ ಸೊಸೆಗೂ ಸ್ವಲ್ಪ ಇವ್ರಿಗೂ ಅಡ್ಜಸ್ಟ್ ಆಗಲ್ಲ. ಇವತ್ತಿನ ಜನರೇಷನ್ ಅವ್ರಿಗೂ ತುಂಬಾ ಪ್ರಯತ್ನ ಮಾಡಿದ್ದಾರೆ, ಒಂದು ಸುಮಾರು ಸಾರಿ ಅವ್ರಿಗೆ ಇವ್ರಿಗೂ ಅಡ್ಜಸ್ಟ್ ಆಗ್ತಾ ಇಲ್ಲ. ಮನೆಯಲ್ಲಿ ಇವ್ರನ್ನ ಸರಿಯಾಗಿ ಸೊಸೆ ನೋಡ್ಕೊಳ್ಳಲ್ಲ. ಇವಾಗ ತಂದೆಗೆ ಹೇಳಕ್ಕಾಗಲ್ಲ, ಸೊಸೆಗೆ ಹೇಳಕ್ಕಾಗಲ್ಲ, ಕೆಲವೊಂದು ಪ್ರಾಬ್ಲಮ್. ಇವರು ತುಂಬಾ ಹಿಂದಿನ ಕಾಲದ್ದು ಹೀಗೆ ಇರಬೇಕು ಅಂತ ಸೊಸೆಗೆ ಆರ್ಡರ್ ಮಾಡ್ತಾರಂತೆ, ಅವ್ರು ಆತರ ಇರಲ್ಲ. ಇಬ್ರು ಫುಲ್ ಕ್ಲಾಶ್. ಮತ್ತೆ ಓಕೆ. ತಂದೆ ಇಲ್ಲ ಸರ್, ತಾಯಿ ಇದ್ದಾರೆ. ಇವರು ಸ್ವಲ್ಪ ಇದು ಪೇಷಂಟ್ ಸರ್. ಮಹೇಶ್ ಅವ್ರ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಏನ್ ಸಮಸ್ಯೆ ನಿಮ್ದು? ಏನಿಲ್ಲ, ಹಾ. ಅಪ್ಪನಿಗೆ ಯೋಚನೆ. ಅಪ್ಪನಿಗೆ ಯೋಚನೆನಾ? ಸರ್ ಇವ್ರ ತಂದೆ ಇಲ್ಲ, ತಾಯಿಗೆ ತುಂಬಾ ವಯಸ್ಸಾಗಿದೆ, ನಾವು ನೋಡ್ಕೋಕ್ಕಾಗಲ್ಲ. ಇವ್ರು ಸ್ವಲ್ಪ ಪೇಷಂಟ್ ಸರ್, ಇವರು ತುಂಬಾ ಟ್ಯಾಬ್ಲೆಟ್ ಇದೆಲ್ಲ ತಗೋತಾರೆ, ಏನೋ ಒಂಥರ ಕಾಯಿಲೆ ಇದೆ ಸರ್. ಚೆಕ್ ಮಾಡಿಸ್ಬೇಕು ಸರ್? ಇಲ್ಲ ಅದೆಲ್ಲ ಟ್ಯಾಬ್ಲೆಟ್ ಇದೆಲ್ಲ ಸರ್, ಹಾಗಾಗಿ ಇಲ್ಲಿ ನಾವೇ ನೋಡಿ. ಮಹೇಶ್ ಅವ್ರು ಯಾಕೆ ಕಲ್ತಾ ಇದ್ದೀರಾ? ಅಪ್ಪನಿಗೆ ಯೋಚನೆ ಸರ್. ಅಪ್ಪ ಇದಾರಲ್ಲ ಇಲ್ಲೇ, ನಿಮ್ಗೆ ಚೆನ್ನಾಗಿ ನೋಡ್ಕೊಂತ ಇದಾರಲ್ಲ? ಹಾ. ಸ್ವಲ್ಪ ಎಮೋಷನಲ್ ಆಗಿದೆ ಸರ್. ಓಕೆ 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 ಓಕೆ. ಎಮೋಷನಲ್ ಆಗ್ಬಿಟ್ಟಿದ್ದಾರೆ. ಎಮೋಷನ್ ಆಗ್ತಾ ಇದಾರೆ ಅಂದ್ರೆ ಲೈಕ್ ನೀವು ಯಾವ ತರ ನೋಡ್ಕೊಂತೀರ ಅಂತ ಆದ್ಮೇಲೆ ಗೊತ್ತಾಗತ್ತೆ ಜನರಿಗೆ. ಸುಮಾರು ನಮ್ಮಲ್ಲಿ ಬಂದು ಒಂದು 3 ವರ್ಷ ಆಯ್ತು ಸರ್. ಬಂದಾಗ ಇನ್ನೂ ತುಂಬಾ ಇದಾಗ್ಬಿಟ್ಟಿದೆ. ಇವಾಗ ನಮ್ಮಲ್ಲಿ ಕರೆಕ್ಟಾಗಿ ಅವ್ರಿಗೆ ಊಟ ತಿಂಡಿ ಟೈಮ್ಗೆ ಎಲ್ಲ ಕೊಟ್ಟ ಮೇಲೆ ಅಜ್ಜಿದೇನ್ ಸರ್? ಇದು 2 ಗಂಡು ಮಕ್ಳಿದ್ದಾರೆ ಸರ್. ಓಕೆ. ಆಕ್ಚುಲಿ ಒಬ್ಬರಿಗೆ ಮದುವೆ ಆಗಿಲ್ಲ, ಒಬ್ಬರಿಗೆ ಮದುವೆ ಆಗಿದೆ. ಅವ್ರು ಬಂದು ಅವ್ರ ಅತ್ತೆ ಮನೆಯಲ್ಲೇ ಇದ್ದಾರೆ. ಅವ್ರ ಮನೆಯಲ್ಲಿ ಇವ್ರನ್ನ ಇರಿಸ್ಕೊಳಕ್ಕೆ ಇನ್ನೊಬ್ಬ ಮಗನಿಗೆ ಮದುವೆ ಆಗಿಲ್ಲ ಅಲ್ವೇನಮ್ಮ? ಇನ್ನೊಬ್ಬ ಮಗನ ಮದುವೆ ಆಗ್ಲಿಲ್ಲ, ಯಾವ್ದೋ ಒಂದು ಪ್ರೈವೇಟ್ ಇದ್ರಲ್ಲಿ ಕೆಲಸ ಮಾಡ್ಕೊಂಡು ಅವ್ರು ಅಲ್ಲೇ ಇದ್ದಾರೆ. ಹಾಗಾಗಿ ಪಾಪ ಇವ್ರಿಗೆ ಇರಕ್ಕೆ ಮನೆ ಇಲ್ಲ, ಇವರ ಹಸ್ಬೆಂಡ್ ಇಲ್ಲ, ಹಾಗಾಗಿ ಇವ್ರಿಗೆ ಅಜ್ಜಿ ಹೆಸರು, ನಿಮ್ಮ ಹೆಸರೇನು? ಅತ್ಯಾಯಿನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ಆರಾಮಾಗಿದೀವಿ ಸರ್, ಏನ್ ತೊಂದ್ರೆ ಇಲ್ಲ. ಓಕೆ. ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಸರ್. ಕಂಫರ್ಟಬಲ್ ಆಗಿದ್ದೀರಾ? ಹೆಂಗ್ ನೋಡ್ಕೊಂತಾರೆ? ಚೆನ್ನಾಗಿದೆ ಸರ್, ಮನೆಗಿಂತ ಚೆನ್ನಾಗಿ ನೋಡ್ಕೊತಾರೆ. ಖುಷಿಗಿದ್ದೀರಾ? ಹ್ಯಾಪಿ ಆಗಿದೀವಿ ಸರ್. ಹ್ಯಾಪಿ ಆಗಿದ್ದೀರಾ? ಓಕೆ. ಸೊ ಎನಿ ಸಪೋರ್ಟ್ ಬೇಕಂದ್ರು ನಾನು ಮತ್ತೆನೂ ಬರ್ತೀನಿ, ನನ್ನ ಕಡೆಯಿಂದನೂ ನಾನು ಹೆಲ್ಪ್ ಮಾಡ್ತೀನಿ. ಸಾರಿ ಇದಾರ, ನಾವು ಇದ್ದೀವಿ, ಸರಿನಾ? ಆಯ್ತು ಸರ್. ಇವ್ರಿಗೆ 48 ವರ್ಷ, 47 ಸರ್. ಡೆವಲಪ್ಮೆಂಟ್ ಇಲ್ಲ ಸರ್ ಇವ್ರದ್ದು. ಓಕೆ ಓಕೆ ಓಕೆ. ಆಕ್ಚುಲಿ ಇವರ ತಾಯಿ ತೀರ್ಕೊಂಡ್ಬಿಟ್ರು ಸರ್. ಇವ್ರ ತಂದೆ ಮತ್ತೆ ಇವ್ರು ಇಬ್ರು ಇಲ್ಲ ಇದ್ರು. ಇವ್ರ ತಂದೆ ರೀಸೆಂಟ್ ಆಗಿ ಇವಾಗ 1 ಮಂತ್ ಹಿಂದೆ ತೀರ್ಕೊಂಡ್ಬಿಟ್ರು. ನಮ್ಮ ಕೃಷ್ಣಪ್ಪ ಅವರು ಇವತ್ತು ಈ ಓಲ್ಡ್ ಏಜ್ ಹೋಮ್ ನಡೆಸಿ 19 ಇಯರ್ಸ್ ಅಲ್ಲ ಸರ್? 16 ಇಯರ್ಸ್ ಇಂದ ನಮ್ಮ ಕೃಷ್ಣಪ್ಪ ಸರ್ ಇದನ್ನ ನಡ್ಸ್ಕೊಡ್ತಾ ಇದ್ದಾರೆ. ಇಂಥವ್ರು ಇವಾಗ ಈ ಕಾಲದಲ್ಲಿ ಮಕ್ಕಳು ಚೆನ್ನಾಗಿ ನೋಡಿಲ್ಲ ಅಂದ್ರೆ ಅಂಥವ್ರು ಈ ಕಡೆ ಇಲ್ಲಿ ಬರ್ತಾರೆ,
ರೋಡಲ್ಲಿ ಯಾರು ಇದ್ರನ್ನು ಅವ್ರ ಹತ್ರ ಮಾತಾಡಿಸಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಈ ತರ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಸೊ ಈ ತರ ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಮನುಷ್ಯನಿಗೆ ತುಂಬಾ ಪೇಷನ್ಸ್ ಬೇಕು, ಒಳ್ಳೆ ಮನ್ಸಿದ್ರೇನೆ ಈ ತರ ಕೆಲಸ ಎಲ್ಲ ನಾವು ಮಾಡಕ್ಕಾಗತ್ತೆ. ಸೊ ಇಲ್ಲಿ ನಮ್ಮ ಕೃಷ್ಣಪ್ಪ ಅವರು ಇವತ್ತಿಲ್ಲಿ ಶ್ರೀ ಸಾಯಿಬಾಬಾ ಓಲ್ಡ್ ಏಜ್ ಹೋಮ್ ಅಂತ ನಡೆಸ್ತಾ ಇದ್ದಾರೆ. ಇದು ಫೌಂಡೇಶನ್ ಬಂದ್ಬಿಟ್ಟು ಜನಸೇವಾ ಅಲ್ಲ ಸರ್, ಜನಸೇವಾ ಫೌಂಡೇಶನ್. ಸೊ ಸಾರ್ ಅವ್ರದ್ದು 2 ಬ್ರಾಂಚ್ ಇದೆ. 2 ಬ್ರಾಂಚ್ ಇಂದ ಟೋಟಲ್ ಎಷ್ಟು? 50 ಜನ. ಟೋಟಲ್ 50 ಜನ ನಮ್ ಸಾರ್ ಇದ್ದಾರೆ. ಈ 50 ಜನನ ಮೇಂಟೈನ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ನಿಮ್ಗೆ ಗೊತ್ತು. ಇವಾಗ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕಂದ್ರೆ ಮನೆಗೆ ಒಂದು ರೇಷನ್ ಬೇಕಂದ್ರೂ ಒಂದ್ 5 ಜನ ತಿನ್ಬೇಕಂದ್ರೂ ಅಟ್ಲೀಸ್ಟ್ ಬಂದ್ಬಿಟ್ಟು ಒಂದು 10,000 ರೂಪಾಯಿ ಬೇಕೇ ಬೇಕು. ಸೊ 10,000 ರೂಪಾಯಿ ಅಂದ್ರೆ ಇಷ್ಟು ಜನ ಒಂದು 50 ಜನನ 2 ಬ್ರಾಂಚ್ ಮೇಂಟೈನ್ ಮಾಡ್ಬೇಕಂದ್ರೆ ಸಾರ್ ಯಾವ ತರ ಕಷ್ಟಪಟ್ಟು ಈ ತರ ಮೇಲೆ ಬಂದಿದಾರೋ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು. ಅದೇ ತರ ಒಂದು ಹ್ಯುಮ್ಯಾನಿಟಿ ನಮ್ ಕಡೆಯಿಂದ ಸ್ವಲ್ಪ ಹ್ಯುಮ್ಯಾನಿಟಿ ಅಂದ್ರೆ ನಾನು ತುಂಬಾ ಹೆಲ್ಪ್ ಕೇಳ್ತಾ ಇಲ್ಲ, ಒಂದು ನಿಮ್ ಕೈಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ರೆ ಇಂಥವರೆಲ್ಲ ಬಂದ್ಬಿಟ್ಟು 3 times ನಿಮ್ಮ ಹೆಸರಿಗೆ ಹೇಳಿ ಅವರು ಚೆನ್ನಾಗಿ ಊಟ ಮಾಡ್ತಾರೆ. ಅಷ್ಟಲ್ಲ ಸರ್? ಖಂಡಿತ ಸರಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ವಿನಯ್ ಕುಮಾರ್ ಸರ್ ಅವರು ನಮ್ಮ ಆಶ್ರಮಕ್ಕೆ ಬಂದು ನಮ್ಮೆಲ್ಲ ಇಲ್ಲಿರುವಂಥ ವೃದ್ಧರ ಮತ್ತು ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸಿ ಇವತ್ತು ಅವ್ರಿಗೆಲ್ಲ ತಿಂಡಿ ವ್ಯವಸ್ಥೆ ಮಾಡಿ ಅವರ ಕಷ್ಟ ಸುಖಗಳನ್ನ ಆಲಿಸಿ ನಮ್ಮ ಸಂಸ್ಥೆಗೆ ಏನು ಬೇಕು ಅದನ್ನು ನಿಮ್ಮ ಕಡೆಯಿಂದನೂ ಕೂಡ ಸಪೋರ್ಟ್ ಕೊಡಿ ಅಂತ ಅಂದ್ಬಿಟ್ಟು ಇದೊಂದು ಸೇವೆ ಮಾಡ್ತಾ ಇದ್ದಾರೆ. ಅವರು ಹೊರಗಡೆನೂ ಕೂಡ ತುಂಬ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವರ ಕುಟುಂಬನೂ ಕೂಡ ಅವ್ರ ಜೊತೆಗೆ ಬಂದು ನಿಂತಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ನೀವು ಯಾವುದೇ ಆಶ್ರಮಕ್ಕಾಗಲಿ ಇರೋರಿಗೆ ನೀವು ಸಪೋರ್ಟ್ ಮಾಡೋದಕ್ಕಿಂತ ಇಲ್ಲದೇ ಇರೋರು ಕೊಟ್ಟಾಗ ಆದ ಸಂತೋಷನೇ ಬೇರೆ. ನೀವೆಲ್ಲರೂ ಕೂಡ ಸಮಾಜಮುಖಿ ಕೆಲಸ ಮಾಡಿ ಈ ಥರ ಒಂದು ಆಶ್ರಮಗಳಿಗೆ ಹೋಗಿ ನಿಮ್ಮ ಕೈಲಾದಂತಹ ಸಹಾಯ ಮಾಡಿ. ನಮ್ಮ ಆಶ್ರಮನೇ ಅಂತಿಲ್ಲ, ಯಾವುದೇ ಆಶ್ರಮ ಆಗಲಿ ನೀವು ಒಂದು ಸಣ್ಣ ಸಹಾಯ ಮಾಡಿದಾಗ 10 ಜನಕ್ಕೆ ಒಂದು ಬಲ ಬರ್ತದೆ, ಒಂದು ಸಹಾಯ ಆಗುತ್ತೆ. ಈ ಸೇವೆನಲ್ಲಿ ನಿಮ್ಮ ಒಂದು ಸತ್ಕಾರ್ಯ ಇರಲಿ ಅಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ವಿನಯ್ ಕುಮಾರ್ ಸರ್ ಅವರು ಆಶ್ರಮಕ್ಕೆ ಬಂದು ನಿಮ್ಮೆಲ್ಲ ಕಷ್ಟ ಸುಖಗಳನ್ನ ವಿಚಾರಿಸಿ ನಿಮ್ಮೆಲ್ಲ ಆಗು ಹೋಗುಗಳನ್ನ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಎಷ್ಟೋ ಜನ ಸುಮ್ಮನೆ ಏನೋ ಆಶ್ರಮಕ್ಕೆ ಬಂದು ತಮ್ಮ ಕಾರ್ಯಕ್ರಮ ಮುಗಿಸಿ ಹೊರಟೋಗ್ಬಿಡ್ತಾರೆ. ಆದರೆ ಸರ್ ನಿಮ್ಗೆ ಹೇಗೆ ನಡೆಸ್ತಾ ಇದ್ದೀರಾ, ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು, ಒಂದು ಆಶ್ರಮ ನಡೆಸ್ಬೇಕಾದ್ರೆ ಅಷ್ಟೊಂದು ಸುಲಭ ಅಲ್ಲ, ಅವ್ರಿಗೆ ಗೊತ್ತಿದೆ. ಹಾಗಾಗಿ ನಮ್ಮೆಲ್ಲ ಕಷ್ಟ ಸುಖಗಳನ್ನ ಹೇಳಿ ನಿಮ್ಮ ಜೊತೆ ನಾನು ನಿಲ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವಿನಯ್ ಕುಮಾರ್ ಸರ್ ಅವರಿಗೆ ಮತ್ತೆ ಅವ್ರ ಕುಟುಂಬದವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸರ್ ಎನಿ ಹೆಲ್ಪ್ ನನ್ನ ನಂಬರ್ ನಿಮ್ಮ ಹತ್ರ ಇದೆ, ದಯವಿಟ್ಟು ನನಗೆ ಕಾಲ್ ಮಾಡಿ. ನನ್ನ ಕೈಯಿಂದ ಎಷ್ಟಾಗತ್ತೋ ಅಷ್ಟು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಜನರೇ ಅದೇ ತರ ನಿಮ್ ಕೈಯಿಂದ ಏನಾರ ಆದ್ರೆ ಸಾರ್ಗೆ ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಾರ್ ನಂಬರ್ ಕೊಟ್ಟಿರ್ತೀನಿ, ಅವ್ರ ಅಡ್ರೆಸ್ಸು ಕೊಟ್ಟಿರ್ತೀನಿ. ಸೊ ಡೈರೆಕ್ಟ್ ಆಗಿ ಸಾರ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ. ಅವ್ರ ರಿಕ್ವೈರ್ಮೆಂಟ್ ಏನಿದೆಯೋ ನೀವು ನಿಮ್ ಕಡೆಯಿಂದಾನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಐ ವುಡ್ ರಿಯಲಿ ಅಪ್ರಿಷಿಯೇಟ್ ದಟ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಡೆಯಿಂದ ಇದು ನಮ್ಮ MEV ಟುಗೆದರ್ ಅಂತ ನಮ್ಮೊಂದು ಚಾನೆಲ್ ಇದೆ. ನಮ್ಮ ಚಾನೆಲ್ ಕಡೆಯಿಂದ ಈ ರೈಸ್ ನಮ್ಮ ಕಡೆಯಿಂದ ನಿಮ್ಗೆ ಗಿಫ್ಟ್ ಕೊಡ್ತಾ ಇದ್ದೀವಿ. ಇದೆ ಅಂತಲ್ಲ ಸರ್, ಎನಿ ಟೈಮ್ ನೀವು ನನಗೆ ಕಾಲ್ ಮಾಡಿ. ನಿಮ್ಗೆ ರೈಟ್ ಹ್ಯಾಂಡ್ ತರ ಬ್ಯಾಕ್ ಬೋನ್ ತರ ನಾನು ಇರ್ತೀನಿ. ಎನಿ ಸಪೋರ್ಟ್ ನನಗೆ ಕಾಲ್ ಮಾಡಿ. ಇಮಿಡಿಯೇಟ್ ಆಗಿ ನೆಕ್ಸ್ಟ್ 12 hours ನಿಮ್ಮ ಮುಂದಗಡೆ ಇರ್ತೀನಿ. ಸರಿನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಗೆ ಅಲೋ ಮಾಡಿದ್ರಿ. ಇಷ್ಟು ಎಲ್ಲ ಡೀಟೇಲ್ಸ್ ನನಗೆ ಯಾರು ಇಷ್ಟು ಪೇಷನ್ಸ್ ಆಗಿ ಎಕ್ಸ್ಪ್ಲೈನ್ ಮಾಡಲ್ಲ, ಬಟ್ ನೀವು ಬಂದು ಕ್ಲೀನ್ ಆಗಿ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ನಿಮ್ಗೆ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಸರ್ ಒಂದು ಆಕ್ಸಿಡೆಂಟ್ ಆಗಿ ಅವ್ನಿಗೆ ತುಂಬಾ ಹೊಲಿಗೆಗಳಾಗಿ ಇವನಿಗೆ ಟ್ಯಾಬ್ಲೆಟ್ ತಗೊಂಡಿರಂದ್ರೆ ಒಂದು ದಿನಕ್ಕೆ ಎಷ್ಟು ಟ್ಯಾಬ್ಲೆಟ್ ತಗೊಂಡಿನ 20 ಟ್ಯಾಬ್ಲೆಟ್ ತಗೊಂಡಿದೆ ಸರ್. ಆಕ್ಚುಲಿ ಇವ್ರ ಅಣ್ಣ ಇವ್ರಿಗೆ ಮೋಸ ಮಾಡಿ ಆಕ್ಸಿಡೆಂಟ್ ಅಲ್ಲಿ ದುಡ್ಡು ಬಂದು ತಗೊಂಡು ಓಡೋಗ್ಬಿಟ್ರು ಸರ್. ಇವತ್ತು ಇವನು ಬಿಟ್ಟು ಹೋಗ್ಬಿಟ್ಟು ಕೊನೆಗೆ ನಮ್ಮ ಪಬ್ಲಿಕ್ ಶಿವಪುರದವ್ರು ಸರ್, ಶಿವಪುರ ಅಂತೀವಿ, ಪಬ್ಲಿಕ್ ಕರ್ಕ ಬಂದ್ಬಿಟ್ಟಿವಿ ಸರ್. ನನ್ನ ಸ್ನೇಹಿತರು ಈ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಕಂಡೀಷನ್ ನೋಡಿದ್ರೆ ಸರ್ ನಾವು ಇಟ್ಕೊಳ್ಳೋಕೆ ಆಗಲ್ಲ.
ಆದರೂ ಇವನು ಒಬ್ಬ ಮನುಷ್ಯ ಸರ್, ಇವ್ನಿಗೆ ಎಷ್ಟು ಕಷ್ಟ ಇದೆ ಅಂತಂದ್ರೆ ಅದು ನಿಜವಾಗ್ಲೂ ಹೇಳ್ಬಾರ್ದು. ಒಂದೇ ಸರಿ ಪಿಡಿಸ್ ಬಂದ್ಬಿಡ್ತದೆ ಸರ್, ಎಲ್ರಿಗೂ ಭಯ ಆಗುತ್ತೆ ಆ ಥರ. ಇಂಥವನ್ನ ಇಟ್ಕೊಂಡು ಇಲ್ಲಿ ಎಷ್ಟು ಚೆನ್ನಾಗಿ ಕೆಲಸ, ಅವನ ಕೈಲಾಗಿದ್ದ ಕೆಲಸನ ಎಷ್ಟು ನೀಟಾಗಿ ಮಾಡ್ಕೊಳ್ತಾನೆ ಅಂದರೆ ಸರ್, ಎಲ್ರಿಗೂ ಸಹಾಯ ಮಾಡ್ತಾನೆ ಸರ್. ಒಳ್ಳೆ ಮನಸ್ಸಿದೆ, ಅದ್ರ ದೇವರು ಇಂಥವನ್ನ ಈ ಥರ. ಇವ್ರಿಗೆ ಏನೇನೋ ಹೆಲ್ಪ್ ಮಾಡ್ಬೇಕಾ ಸರ್? ಏನೇನೋ ಎಮರ್ಜೆನ್ಸಿ ಸರ್ ಇವ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸ್, ಟ್ಯಾಬ್ಲೆಟ್ ತಗೋತಾರಲ್ಲ, ಟ್ಯಾಬ್ಲೆಟ್ ಅವಶ್ಯಕತೆ. ಎಷ್ಟಾಗ್ಬೋದು ಸರ್ ಇದು? ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಸರ್. ಓಕೆ, ಕಳಿಸ್ಕೊಡಿ. ಅದೇನಿದೆ ನಾನು ಇದು ಮಾಡಿಕೊಡ್ತೀನಿ. ಆಯ್ತು, ಸರಿನಾ? ಓಕೆನಾ? ಆರಾಮಾಗಿರಿ. ಹಾಂ, ಥ್ಯಾಂಕ್ ಯು. ಖಂಡಿತ ಬರ್ತೀನಿ, ಸರಿನಾ? ಹೋಗ್ಬೇಡ, ನಾವೆಲ್ಲ ಇದೀವಿ ನಿಮಗೆ, ಸರಿನಾ? ಹಾಂ, ಆರಾಮಾಗಿರಿ. ಬರ್ತೀನಿ, ಅವಾಗ ಬರ್ತೀನಿ, ಸರಿನಾ? ನನಗೆ ಯಾವಾಗ ಇಷ್ಟ ಆಗುತ್ತೋ ಬರ್ತೀನಿ, ಬೇಕಂದ್ರೆ ನಾಳೆನೂ ಬರ್ತೀನಿ ಮತ್ತೆ. ಓಕೆನಾ? ಊರು ಯಾವ್ದು ಅನ್ನೋದೇ ಗೊತ್ತಿಲ್ಲ. ರಾತ್ರಿ 2 ಗಂಟೆನಲ್ಲಿ ಒಂದು ಗಂಗಾ ಸ್ಕೂಲ್ ಅಲ್ಲಿ ತಪ್ಪಿಸ್ಕೊಂಡಿದ್ರು. 2 ಗಂಟೆಯಲ್ಲಿ ವಯಸ್ಸರಾದವರು ನಮ್ಗೆ ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ ಇಂದ ಇವನ್ನ ಕರ್ಕೊಂಡ್ಬಿಟ್ಟು. ಗೈಸ್, ಅಜ್ಜಿ ಹೆಸರು ಬಂದು ಅಲುವೇಲಮ್ಮ ಅಂತ. ಸಾರ್ ಬಂದ್ಬಿಟ್ಟು ಎಲ್ಲ ಇದ್ರು ಇವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಬಟ್ ಇವರು ನಿಮ್ಗೆ ಇವ್ರನ್ನ ನೋಡ್ಬಿಟ್ಟು ಯಾರು ರೆಕಗ್ನೈಸ್ ಮಾಡಿ ಇವರು ನಿಮ್ ಕಡೆಯವ್ರು ಆಗಿದ್ರೆ ದಯವಿಟ್ಟು ಕೃಷ್ಣಪ್ಪ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ, ಪೀಣ್ಯ ಪೊಲೀಸ್ ಸ್ಟೇಷನ್ಗೆ, ಇಲ್ಲ ಅಂದ್ರೆ ಪೀಣ್ಯ ಪೊಲೀಸ್ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಿ ಬಂದು ಅಮ್ಮನ ಇಲ್ಲಿಂದ ಕರ್ಕೊಂಡು ಹೋಗಿ ಖುಷಿಯಾಗಿ. ಗೈಸ್, ನೋಡಿದ್ರಲ್ಲ, ಇಷ್ಟೊತ್ತು ನಾವು ಕೃಷ್ಣಪ್ಪ ಸರ್ ಜೊತೆ ಇಂಟ್ರಾಕ್ಟ್ ಮಾಡಿದ್ವಿ, ಮತ್ತು ಎಲ್ಲರ ಜೊತೆ ನಾವು ಮಾತಾಡಿಸ್ತೀವಿ. ಅವರು ಎಮೋಷನ್ನ ಹೇಳಿದ್ದಾರೆ. ಮತ್ತು ಈ ಥರ ಮಾಡಬೇಕಂದ್ರೆ ನನಗೆ ತುಂಬಾ ಇಷ್ಟ. ಯಾಕಂದರೆ ಒಂದು ಹೆಲ್ಪ್ ನೀವು ಮಾಡಿ ನೋಡಿ, ಆ ಕಿಕ್ಕೇ ಬಂದ್ಬಿಟ್ಟು ಸಕಲಾಗಿರುತ್ತೆ. ಸೊ ನಾನು ಇದು ಜರ್ನಿ ಏನು ಸ್ಟಾರ್ಟ್ ಮಾಡಿದ್ದೀನೋ, ಇಟ್ಸ್ ಆಲ್ ಅಬೌಟ್ ಶೋಯಿಂಗ್ ಹ್ಯುಮ್ಯಾನಿಟಿ ಟು ದ ಪೀಪಲ್, ಸ್ಪ್ರೆಡ್ಡಿಂಗ್ ವಾಟ್ ಎವರ್ ದ ಲವ್ ಯು ಹ್ಯಾವ್, give it to the people, and God will definitely take care of you. So nan channel MJE Together We Care. So let's show some humanity and let's spread the society whatever we have, and let's take care of them. Signing off, your Vinay.